ರೌಡಿ ಶಾಸಕನಿಗೆ ಬೋಲೋ ಭಾರತ್ ಮಾತಾ ಕಿ ಧಿಕ್ಕಾರ ಧಿಕ್ಕಾರ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಗಾಂಧಿ ಕುಟುಂಬದ ವಿರುದ್ಧ ದ್ವೇಷಪೂರಿತ ಭಾಷಣ ಮತ್ತು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಉಡುಪಿಯ ಜಟ್ಕಾ ಸ್ಟ್ಯಾಂಡ್ ಬಳಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಲಾಯಿತು. ಉಡುಪಿ ಜಿಲ್ಲೆಯ 10 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಹಿರಿಯ ನಾಯಕರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಶಾಸಕರ ಗೂಂಡಾಗಿರಿ ವೈಖರಿ ಹಾಗೂ ದ್ವೇಷದ ರಾಜಕಾರಣವನ್ನು ತೀವ್ರವಾಗಿ ಖಂಡಿಸಲಾಯಿತು. ಕಾಂಗ್ರೆಸ್ ಮುಖಂಡ ನಿಕೇತ್ ರಾಜ್ ಮೌರ್ಯ ಮಾತನಾಡಿ, ನಾವು ಗಾಂಧಿ ಸಂತತಿಯವರು, ನೀವು ಗೋಡ್ಸೆ ಸಂತತಿಯವರು. ನಮಗೆ ಗಾಂಧೀಜಿಯವರ ಸಿದ್ಧಾಂತವೇ ಪ್ರೇರಣೆ. ಮನುಷ್ಯನನ್ನು ಪ್ರೀತಿಸುವುದು ಧರ್ಮ, ದ್ವೇಷಿಸುವುದು ಅಧರ್ಮ. ಯಶ್ಪಾಲ್ ಸುವರ್ಣಗೆ ದೇವರು ಒಳ್ಳೆಯ ಮನಸ್ಸು ಮತ್ತು ಸನ್ಮತಿ ನೀಡಲಿ ಎಂದರು. ನಮ್ಮ ರಾಜಕೀಯ ವಿರೋಧಿಯನ್ನ ಕೂಡ ನಾವು ಯಶ್ಪಾಲ್ ಸುವರ್ಣ ರವರೇ ಅಂತ ಕರೀತಾ ಇದ್ದೀವಿ. ಯಾಕೆ ಅಂದ್ರೆ ನಮ್ದು ಗಾಂಧಿ ಸಂತತಿ, ನಿಮ್ದು ಗೋಡ್ಸೆ ಸಂತತಿ. ಮಾನ್ಯ ಯಶ್ಪಾಲ್ ಸುವರ್ಣ ಅವರೇ, ನಾವು ಇಲ್ಲಿ ಸಾವಿರಾರು ಜನ ಕಾಂಗ್ರೆಸ್ಸಿಗರು ಈ ಉಡುಪಿಯ ಬೀದಿಯಲ್ಲಿ, ನಡುಮಧ್ಯ ಬೀದಿಯಲ್ಲಿ ನಿಂತಿದ್ದೇವೆ. ನಿಮ್ಮ ಮನೆ ಮುಂದೆ ದೊಡ್ಡ ಪೊಲೀಸರು ನಿಲ್ಸಿದ್ದಾರೆ. ನಾವು ನಿಮ್ಮ ಭಾಷೆಯಲ್ಲಿ ಮಾತನಾಡೋದಿಲ್ಲ. ಯಾಕೆ ಅಂತಂದ್ರೆ ಅದು ನಮ್ಮ ಸಂಸ್ಕಾರ ಅಲ್ಲ. ನಾವು ನುಗ್ತೀವಿ, ನಾವು ಧ್ವಂಸ ಮಾಡ್ತೀವಿ, ನಾವು ಹೊಡಿತೀವಿ ಅಂತ ಹೇಳಕ್ಕೆ ನಮಗೆ ಗೋಡ್ಸೆ ಪ್ರೇರಣೆ ಅಲ್ಲ, ನಮಗೆ ಗಾಂಧಿ ಪ್ರೇರಣೆ. ಸುಧೀರ್ ಕುಮಾರ್ ಮುರಳಿ ಮಾತನಾಡಿ, ಶಾಸಕರೇ, ಮೊದಲು ನಿಮ್ಮ ದೇಹ ಭಾಷೆ ಮತ್ತು ನಾಲಿಗೆಯನ್ನು ಸರಿಪಡಿಸಿಕೊಳ್ಳಿ. ರಾಜಕೀಯವಾಗಿ ಮಾತನಾಡಲು ಭಾಷೆಯ ಮಾದರಿ ಇರಬೇಕು. ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆ ನಡೆಸಿದ ಸದೃಢ ನಾಯಕ. ಸ್ವತಃ ಹೋರಾಟದ ಬದ್ಧತೆಯಿಂದ ಬಂದವರು. ವೈಯಕ್ತಿಕವಾಗಿ ಹೀಯಾಳಿಸುವುದು ಶಾಸಕ ಸ್ಥಾನದಲ್ಲಿದ್ದವರಿಗೆ ಶೋಭೆಯಲ್ಲ ಎಂದರು. ಇದೇ ವೇಳೆ ಯಶ್ಪಾಲ್ ಸುವರ್ಣ ಅವರ ಪ್ರತಿಕೃತಿಯನ್ನು ದಹಿಸಿ ಪ್ರತಿಭಟಿಸಲಾಯಿತು. ಉಡುಪಿ ಜಿಲ್ಲಾ ಕಾಂಗ್ರೆಸ್ ಪ್ರಮುಖರಾದ ವಿನಯ್ ಕುಮಾರ್ ಸೊರಕೆ, ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ಪ್ರಸಾದ್ ರಾಜ್ ಕಾಂಚನ್, ಕೆ ಗೋಪಾಲ್ ಪೂಜಾರಿ, ಅಶೋಕ್ ಕುಮಾರ್ ಕೊಡವೂರು, ಪ್ರಶಾಂತ್ ಜತ್ತನ್ನ, ಶುಭದ್ರಾವ್, ಸುನಿಲ್ ಬಂಗೇರ, ಅಮೃತ್ ಶೆಣೈ, ದಿನೇಶ್ ಹೆಗ್ಡೆ ಮೊಲಹಳ್ಳಿ, ಅಣ್ಣಯ್ಯ ಶೇರಿಗಾರ್, ಮೀನಾಕ್ಷಿ ಮಾಧವ ಬನ್ನಂಜೆ, ಡಾ ಸುನೀತಾ ಶೆಟ್ಟಿ, ಜ್ಯೋತಿ ಹೆಬ್ಬಾರ್, ಮಲ್ಲಿಕಾ ಪೂಜಾರಿ ಸೇರಿದಂತೆ ಸಹಸ್ರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು.